ನೋಡಿ, ಕನಸಿನ ಕರ್ನಾಟಕದಲ್ಲಿ ಕನಸುಗಾರರು ಮೊದಲಾಗಿರಬೇಕು. ಇವತ್ತಿನ ಹೊಸ ಯುಗದಲ್ಲಿದೆ, ನ್ಯೂ ಜನ್ರೇಷನಲ್ಲಿ ತುಂಬ ಕನಸುಗಾರರ ಅವಶ್ಯಕತೆ ಇದೆ. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳಿದರೆ, ಕನಸು ಕಾಣೋದು ಮೊದಲನೇ ಭಾಗ, ಆಮೇಲೆ ಆ ಕನಸನ್ನು ಸಾಕಾರಗೊಳಿಸೋದು ಎರಡನೇ ಭಾಗ. ಸೊ ಕನಸುಗಾರರ ಮೊದಲನೇ ಅವಶ್ಯಕತೆ ಇದೆ. ಮತ್ತು ಕನಸಿನ ಕರ್ನಾಟಕ ಅಂದರೆ ಕರ್ನಾಟಕದ ಎಲ್ಲ ಭಾಗಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕರ್ನಾಟಕದ ಕನಸುಗಳಂದರೆ ಕರ್ನಾಟಕದ ಮಂಗಳೂರಿನವರ ಕನಸನ್ನು ಸಾಕಾರಗೊಳಿಸೋದು, ಹುಬ್ಳಿಯವರ ಕನಸನ್ನು ಸಾಕಾರ, ಗುಲ್ಬರ್ಗದ ಕನಸನ್ನು ಸಾಕಾರ, ಮತ್ತು ಕರ್ನಾಟಕದ ಎಲ್ಲ ಸಮೂಹಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕೇವಲ ಒಬ್ಬ IT ಪ್ರೊಫೆಷನಲ್ ಕನಸನ್ನು ಸಾಕಾರಗೊಳಿಸೋದಲ್ಲ, ಸುಳ್ಯದ ಆ ಕಡೆಯ ವ್ಯಕ್ತಿ ಏನಿದೆ ಅವನ ಕನಸನ್ನು ಒಟ್ಟು ಸೇರಿಸಿಕೊಂಡು ಒಂದು ಹೊಸ ಕನಸಿನ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ನೀವು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆ ಆಗಿದ್ದೀರಾ. ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ಏನೆಲ್ಲ ಪ್ಲಾನ್ಸ್ ಇದೆ ಸರ್? ದಕ್ಷಿಣ ಕನ್ನಡ ಒಂದು ಸಾಮರ್ಥ್ಯ ಇರುವಂಥ ಭೂಪ್ರದೇಶ. ನಾನು ಖಂಡಿತವಾಗಿಯೂ ದಕ್ಷಿಣ ಕನ್ನಡವನ್ನು ಒಂದು ಸಾಧ್ಯತೆಗಳ ಸಾಗರ ಅಂತ ಅಂದ್ಕೊಂಡಿದ್ದೇನೆ. ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್. ಸೊ ಆ ಪಾಸಿಬಿಲಿಟೀಸನ್ನು ನನಸು ಮಾಡುವ ದೃಷ್ಟಿಯಿಂದ, ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ನವಯುಗ ನವಪಥ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾನು ಒಂದು 9 ಫೋಕಸ್ ಏರಿಯಾಸ್ಗಳನ್ನು ಇಟ್ಕೊಂಡು ದಕ್ಷಿಣ ಕನ್ನಡದ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಯೋಚನೆ ಇದೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಸಮಾಜ, ಸರ್ಕಾರ ಮತ್ತು ಎಲ್ಲರನ್ನು ಒಟ್ಟು ಜೋಡಿಸಿಕೊಂಡು ದಕ್ಷಿಣ ಕನ್ನಡದ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಆ ದಕ್ಷಿಣ ಕನ್ನಡ ಈ ಕನಸಿನ ಕರ್ನಾಟಕದ ಭಾಗವಾಗಿರಬೇಕು. ಕೆಟ್ಟ ಮನಸ್ಥಿತಿಯವರಿಗೆ ಈ ರೀತಿಯ ಕೆಟ್ಟ ಘಟನೆಗಳಾಗಬೇಕು. ಹಾಗಾಗಿ ಒಳ್ಳೆಯ ಒಂದು ಉತ್ಸವ ಆಗಿರುವಂಥ ಗಣೇಶೋತ್ಸವವನ್ನು ಬಿಡಲಿಲ್ಲ ಈ ಬಾರಿ. ಬಟ್ ನಮ್ಮ ಸಮಸ್ಯೆ ಏನಂದರೆ, ಕೆಟ್ಟ ಮನಸ್ಥಿತಿಯವರು ಎಲ್ಲ ಕಡೆ ಇರ್ತಾರೆ. ಸರ್ಕಾರ ಒಳ್ಳೆ ಇರಬೇಕಿತ್ತು. ನಮ್ಮ ದೌರ್ಭಾಗ್ಯ ಏನಂದರೆ, ಈ ಸರ್ಕಾರ ಕೆಟ್ಟ ಮನಸ್ಥಿತಿಯವರನ್ನು ಪೋಷಣೆ ಮಾಡೋ ರೀತಿಯ ಒಂದು ಸರ್ಕಾರ ಬಂದುಬಿಟ್ಟಿದೆ. ಆ ಕಾರಣಕ್ಕೆ ಮೊದಲಿಗೆ ಸರ್ಕಾರ ತೊಲಗಬೇಕು. ಕೆಟ್ಟ ಮನಸ್ಥಿತಿಯ ಸರ್ಕಾರ, ಭ್ರಷ್ಟಾಚಾರಿ ಸರ್ಕಾರ ಇದ್ಕೊಂಡು ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳು ರಾಜಾರೋಷವಾಗಿ ಮೆರೆಯೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ನೋಡಿ, ಕನಸಿನ ಕರ್ನಾಟಕದಲ್ಲಿ ಕನಸುಗಾರರು ಮೊದಲಾಗಿರಬೇಕು. ಇವತ್ತಿನ ಹೊಸ ಯುಗದಲ್ಲಿದೆ, ನ್ಯೂ ಜನ್ರೇಷನಲ್ಲಿ ತುಂಬ ಕನಸುಗಾರರ ಅವಶ್ಯಕತೆ ಇದೆ. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳಿದರೆ, ಕನಸು ಕಾಣೋದು ಮೊದಲನೇ ಭಾಗ, ಆಮೇಲೆ ಆ ಕನಸನ್ನು ಸಾಕಾರಗೊಳಿಸೋದು ಎರಡನೇ ಭಾಗ. ಸೊ ಕನಸುಗಾರರ ಮೊದಲನೇ ಅವಶ್ಯಕತೆ ಇದೆ. ಮತ್ತು ಕನಸಿನ ಕರ್ನಾಟಕ ಅಂದರೆ ಕರ್ನಾಟಕದ ಎಲ್ಲ ಭಾಗಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕರ್ನಾಟಕದ ಕನಸುಗಳಂದರೆ ಕರ್ನಾಟಕದ ಮಂಗಳೂರಿನವರ ಕನಸನ್ನು ಸಾಕಾರಗೊಳಿಸೋದು, ಹುಬ್ಳಿಯವರ ಕನಸನ್ನು ಸಾಕಾರ, ಗುಲ್ಬರ್ಗದ ಕನಸನ್ನು ಸಾಕಾರ, ಮತ್ತು ಕರ್ನಾಟಕದ ಎಲ್ಲ ಸಮೂಹಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕೇವಲ ಒಬ್ಬ IT ಪ್ರೊಫೆಷನಲ್ ಕನಸನ್ನು ಸಾಕಾರಗೊಳಿಸೋದಲ್ಲ, ಸುಳ್ಯದ ಆ ಕಡೆಯ ವ್ಯಕ್ತಿ ಏನಿದೆ ಅವನ ಕನಸನ್ನು ಒಟ್ಟು ಸೇರಿಸಿಕೊಂಡು ಒಂದು ಹೊಸ ಕನಸಿನ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ನೀವು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆ ಆಗಿದ್ದೀರಾ. ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ಏನೆಲ್ಲ ಪ್ಲಾನ್ಸ್ ಇದೆ ಸರ್? ದಕ್ಷಿಣ ಕನ್ನಡ ಒಂದು ಸಾಮರ್ಥ್ಯ ಇರುವಂಥ ಭೂಪ್ರದೇಶ. ನಾನು ಖಂಡಿತವಾಗಿಯೂ ದಕ್ಷಿಣ ಕನ್ನಡವನ್ನು ಒಂದು ಸಾಧ್ಯತೆಗಳ ಸಾಗರ ಅಂತ ಅಂದ್ಕೊಂಡಿದ್ದೇನೆ. ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್. ಸೊ ಆ ಪಾಸಿಬಿಲಿಟೀಸನ್ನು ನನಸು ಮಾಡುವ ದೃಷ್ಟಿಯಿಂದ, ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ನವಯುಗ ನವಪಥ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾನು ಒಂದು 9 ಫೋಕಸ್ ಏರಿಯಾಸ್ಗಳನ್ನು ಇಟ್ಕೊಂಡು ದಕ್ಷಿಣ ಕನ್ನಡದ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಯೋಚನೆ ಇದೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಸಮಾಜ, ಸರ್ಕಾರ ಮತ್ತು ಎಲ್ಲರನ್ನು ಒಟ್ಟು ಜೋಡಿಸಿಕೊಂಡು ದಕ್ಷಿಣ ಕನ್ನಡದ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಆ ದಕ್ಷಿಣ ಕನ್ನಡ ಈ ಕನಸಿನ ಕರ್ನಾಟಕದ ಭಾಗವಾಗಿರಬೇಕು. ಕೆಟ್ಟ ಮನಸ್ಥಿತಿಯವರಿಗೆ ಈ ರೀತಿಯ ಕೆಟ್ಟ ಘಟನೆಗಳಾಗಬೇಕು. ಹಾಗಾಗಿ ಒಳ್ಳೆಯ ಒಂದು ಉತ್ಸವ ಆಗಿರುವಂಥ ಗಣೇಶೋತ್ಸವವನ್ನು ಬಿಡಲಿಲ್ಲ ಈ ಬಾರಿ. ಬಟ್ ನಮ್ಮ ಸಮಸ್ಯೆ ಏನಂದರೆ, ಕೆಟ್ಟ ಮನಸ್ಥಿತಿಯವರು ಎಲ್ಲ ಕಡೆ ಇರ್ತಾರೆ. ಸರ್ಕಾರ ಒಳ್ಳೆ ಇರಬೇಕಿತ್ತು. ನಮ್ಮ ದೌರ್ಭಾಗ್ಯ ಏನಂದರೆ, ಈ ಸರ್ಕಾರ ಕೆಟ್ಟ ಮನಸ್ಥಿತಿಯವರನ್ನು ಪೋಷಣೆ ಮಾಡೋ ರೀತಿಯ ಒಂದು ಸರ್ಕಾರ ಬಂದುಬಿಟ್ಟಿದೆ. ಆ ಕಾರಣಕ್ಕೆ ಮೊದಲಿಗೆ ಸರ್ಕಾರ ತೊಲಗಬೇಕು. ಕೆಟ್ಟ ಮನಸ್ಥಿತಿಯ ಸರ್ಕಾರ, ಭ್ರಷ್ಟಾಚಾರಿ ಸರ್ಕಾರ ಇದ್ಕೊಂಡು ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳು ರಾಜಾರೋಷವಾಗಿ ಮೆರೆಯೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ನೋಡಿ, ಕನಸಿನ ಕರ್ನಾಟಕದಲ್ಲಿ ಕನಸುಗಾರರು ಮೊದಲಾಗಿರಬೇಕು. ಇವತ್ತಿನ ಹೊಸ ಯುಗದಲ್ಲಿದೆ, ನ್ಯೂ ಜನ್ರೇಷನಲ್ಲಿ ತುಂಬ ಕನಸುಗಾರರ ಅವಶ್ಯಕತೆ ಇದೆ. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳಿದರೆ, ಕನಸು ಕಾಣೋದು ಮೊದಲನೇ ಭಾಗ, ಆಮೇಲೆ ಆ ಕನಸನ್ನು ಸಾಕಾರಗೊಳಿಸೋದು ಎರಡನೇ ಭಾಗ. ಸೊ ಕನಸುಗಾರರ ಮೊದಲನೇ ಅವಶ್ಯಕತೆ ಇದೆ. ಮತ್ತು ಕನಸಿನ ಕರ್ನಾಟಕ ಅಂದರೆ ಕರ್ನಾಟಕದ ಎಲ್ಲ ಭಾಗಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕರ್ನಾಟಕದ ಕನಸುಗಳಂದರೆ ಕರ್ನಾಟಕದ ಮಂಗಳೂರಿನವರ ಕನಸನ್ನು ಸಾಕಾರಗೊಳಿಸೋದು, ಹುಬ್ಳಿಯವರ ಕನಸನ್ನು ಸಾಕಾರ, ಗುಲ್ಬರ್ಗದ ಕನಸನ್ನು ಸಾಕಾರ, ಮತ್ತು ಕರ್ನಾಟಕದ ಎಲ್ಲ ಸಮೂಹಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕೇವಲ ಒಬ್ಬ IT ಪ್ರೊಫೆಷನಲ್ ಕನಸನ್ನು ಸಾಕಾರಗೊಳಿಸೋದಲ್ಲ, ಸುಳ್ಯದ ಆ ಕಡೆಯ ವ್ಯಕ್ತಿ ಏನಿದೆ ಅವನ ಕನಸನ್ನು ಒಟ್ಟು ಸೇರಿಸಿಕೊಂಡು ಒಂದು ಹೊಸ ಕನಸಿನ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ನೀವು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆ ಆಗಿದ್ದೀರಾ. ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ಏನೆಲ್ಲ ಪ್ಲಾನ್ಸ್ ಇದೆ ಸರ್? ದಕ್ಷಿಣ ಕನ್ನಡ ಒಂದು ಸಾಮರ್ಥ್ಯ ಇರುವಂಥ ಭೂಪ್ರದೇಶ. ನಾನು ಖಂಡಿತವಾಗಿಯೂ ದಕ್ಷಿಣ ಕನ್ನಡವನ್ನು ಒಂದು ಸಾಧ್ಯತೆಗಳ ಸಾಗರ ಅಂತ ಅಂದ್ಕೊಂಡಿದ್ದೇನೆ. ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್. ಸೊ ಆ ಪಾಸಿಬಿಲಿಟೀಸನ್ನು ನನಸು ಮಾಡುವ ದೃಷ್ಟಿಯಿಂದ, ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ನವಯುಗ ನವಪಥ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾನು
ಒಂದು 9 ಫೋಕಸ್ ಏರಿಯಾಸ್ಗಳನ್ನು ಇಟ್ಕೊಂಡು ದಕ್ಷಿಣ ಕನ್ನಡದ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಯೋಚನೆ ಇದೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಸಮಾಜ, ಸರ್ಕಾರ ಮತ್ತು ಎಲ್ಲರನ್ನ ಒಟ್ಟು ಜೋಡಿಸಿಕೊಂಡು ದಕ್ಷಿಣ ಕನ್ನಡದ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಆ ದಕ್ಷಿಣ ಕನ್ನಡ ಈ ಕನಸಿನ ಕರ್ನಾಟಕದ ಭಾಗವಾಗಿರಬೇಕು. ಕೆಟ್ಟ ಮನಸ್ಥಿತಿಯವರಿಗೆ ಈ ರೀತಿಯ ಕೆಟ್ಟ ಘಟನೆಗಳಾಗಬೇಕು. ಹಾಗಾಗಿ ಒಳ್ಳೆಯ ಒಂದು ಉತ್ಸವ ಆಗಿರುವಂಥ ಗಣೇಶೋತ್ಸವವನ್ನು ಬಿಡಲಿಲ್ಲ ಈ ಬಾರಿ. ಬಟ್ ನಮ್ಮ ಸಮಸ್ಯೆ ಏನಂದರೆ ಕೆಟ್ಟ ಮನಸ್ಥಿತಿಯವರು ಎಲ್ಲ ಕಡೆ ಇರ್ತಾರೆ. ಸರ್ಕಾರ ಒಳ್ಳೆ ಇರಬೇಕಿತ್ತು. ನಮ್ಮ ದೌರ್ಭಾಗ್ಯ ಏನಂದರೆ ಈ ಸರ್ಕಾರ ಕೆಟ್ಟ ಮನಸ್ಥಿತಿಯವರನ್ನು ಪೋಷಣೆ ಮಾಡೋ ರೀತಿಯ ಒಂದು ಸರ್ಕಾರ ಬಂದುಬಿಟ್ಟಿದೆ. ಆ ಕಾರಣಕ್ಕೆ ಮೊದಲಿಗೆ ಸರ್ಕಾರ ತೊಲಗಬೇಕು. ಕೆಟ್ಟ ಮನಸ್ಥಿತಿಯ ಸರ್ಕಾರ, ಭ್ರಷ್ಟಾಚಾರಿ ಸರ್ಕಾರ ಇದ್ಕೊಂಡು ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳು ರಾಜಾರೋಷವಾಗಿ ಮೆರೆಯೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಕನಸಿನ ಕರ್ನಾಟಕದಲ್ಲಿ ಕನಸುಗಾರರು ಮೊದಲಾಗಿರಬೇಕು. ಇವತ್ತಿನ ಹೊಸ ಯುಗದಲ್ಲಿದೆ, ನ್ಯೂ ಜನ್ರೇಷನಲ್ಲಿ ತುಂಬ ಕನಸುಗಾರರ ಅವಶ್ಯಕತೆ ಇದೆ. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳಿದರೆ ಕನಸು ಕಾಣೋದು ಮೊದಲನೇ ಭಾಗ, ಆಮೇಲೆ ಆ ಕನಸನ್ನು ಸಾಕಾರಗೊಳಿಸೋದು ಎರಡನೇ ಭಾಗ. ಸೊ ಕನಸುಗಾರರ ಮೊದಲನೇ ಅವಶ್ಯಕತೆ ಇದೆ. ಮತ್ತು ಕನಸಿನ ಕರ್ನಾಟಕ ಅಂದರೆ ಕರ್ನಾಟಕದ ಎಲ್ಲ ಭಾಗಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕರ್ನಾಟಕದ ಕನಸುಗಳಂದರೆ ಕರ್ನಾಟಕದ ಮಂಗಳೂರಿನವರ ಕನಸನ್ನು ಸಾಕಾರಗೊಳಿಸೋದು, ಹುಬ್ಳಿಯವರ ಕನಸನ್ನು ಸಾಕಾರ, ಗುಲ್ಬರ್ಗದ ಕನಸನ್ನು ಸಾಕಾರ ಮತ್ತು ಕರ್ನಾಟಕದ ಎಲ್ಲ ಸಮೂಹಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕೇವಲ ಒಬ್ಬ IT ಪ್ರೊಫೆಷನಲ್ ಕನಸನ್ನು ಸಾಕಾರಗೊಳಿಸೋದಲ್ಲ, ಸುಳ್ಯದ ಆ ಕಡೆಯ ವ್ಯಕ್ತಿ ಏನಿದೆ ಅವನ ಕನಸನ್ನು ಒಟ್ಟು ಸೇರಿಸಿಕೊಂಡು ಒಂದು ಹೊಸ ಕನಸಿನ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ನೀವು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆ ಆಗಿದ್ದೀರಾ. ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ಏನೆಲ್ಲ ಪ್ಲಾನ್ಸ್ ಇದೆ ಸರ್? ದಕ್ಷಿಣ ಕನ್ನಡ ಒಂದು ಸಾಮರ್ಥ್ಯ ಇರುವಂಥ ಭೂಪ್ರದೇಶ. ನಾನು ಖಂಡಿತವಾಗಿಯೂ ದಕ್ಷಿಣ ಕನ್ನಡವನ್ನು ಒಂದು ಸಾಧ್ಯತೆಗಳ ಸಾಗರ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್. ಸೊ ಆ ಪಾಸಿಬಿಲಿಟೀಸನ್ನು ನನಸು ಮಾಡುವ ದೃಷ್ಟಿಯಿಂದ, ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ನವಯುಗ ನವಪಥ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾನು ಒಂದು 9 ಫೋಕಸ್ ಏರಿಯಾಸ್ಗಳನ್ನು ಇಟ್ಕೊಂಡು ದಕ್ಷಿಣ ಕನ್ನಡದ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಯೋಚನೆ ಇದೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಸಮಾಜ, ಸರ್ಕಾರ ಮತ್ತು ಎಲ್ಲರನ್ನ ಒಟ್ಟು ಜೋಡಿಸಿಕೊಂಡು ದಕ್ಷಿಣ ಕನ್ನಡದ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಆ ದಕ್ಷಿಣ ಕನ್ನಡ ಈ ಕನಸಿನ ಕರ್ನಾಟಕದ ಭಾಗವಾಗಿರಬೇಕು. ಕೆಟ್ಟ ಮನಸ್ಥಿತಿಯವರಿಗೆ ಈ ರೀತಿಯ ಕೆಟ್ಟ ಘಟನೆಗಳಾಗಬೇಕು. ಹಾಗಾಗಿ ಒಳ್ಳೆಯ ಒಂದು ಉತ್ಸವ ಆಗಿರುವಂಥ ಗಣೇಶೋತ್ಸವವನ್ನು ಬಿಡಲಿಲ್ಲ ಈ ಬಾರಿ. ಬಟ್ ನಮ್ಮ ಸಮಸ್ಯೆ ಏನಂದರೆ ಕೆಟ್ಟ ಮನಸ್ಥಿತಿಯವರು ಎಲ್ಲ ಕಡೆ ಇರ್ತಾರೆ. ಸರ್ಕಾರ ಒಳ್ಳೆ ಇರಬೇಕಿತ್ತು. ನಮ್ಮ ದೌರ್ಭಾಗ್ಯ ಏನಂದರೆ ಈ ಸರ್ಕಾರ ಕೆಟ್ಟ ಮನಸ್ಥಿತಿಯವರನ್ನು ಪೋಷಣೆ ಮಾಡೋ ರೀತಿಯ ಒಂದು ಸರ್ಕಾರ ಬಂದುಬಿಟ್ಟಿದೆ. ಆ ಕಾರಣಕ್ಕೆ ಮೊದಲಿಗೆ ಸರ್ಕಾರ ತೊಲಗಬೇಕು. ಕೆಟ್ಟ ಮನಸ್ಥಿತಿಯ ಸರ್ಕಾರ, ಭ್ರಷ್ಟಾಚಾರಿ ಸರ್ಕಾರ ಇದ್ಕೊಂಡು ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳು ರಾಜಾರೋಷವಾಗಿ ಮೆರೆಯೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಕನಸಿನ ಕರ್ನಾಟಕದಲ್ಲಿ ಕನಸುಗಾರರು ಮೊದಲಾಗಿರಬೇಕು. ಇವತ್ತಿನ ಹೊಸ ಯುಗದಲ್ಲಿದೆ, ನ್ಯೂ ಜನ್ರೇಷನಲ್ಲಿ ತುಂಬ ಕನಸುಗಾರರ ಅವಶ್ಯಕತೆ ಇದೆ. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳಿದರೆ ಕನಸು ಕಾಣೋದು ಮೊದಲನೇ ಭಾಗ, ಆಮೇಲೆ ಆ ಕನಸನ್ನು ಸಾಕಾರಗೊಳಿಸೋದು ಎರಡನೇ ಭಾಗ. ಸೊ ಕನಸುಗಾರರ ಮೊದಲನೇ ಅವಶ್ಯಕತೆ ಇದೆ. ಮತ್ತು ಕನಸಿನ ಕರ್ನಾಟಕ ಅಂದರೆ ಕರ್ನಾಟಕದ ಎಲ್ಲ ಭಾಗಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕರ್ನಾಟಕದ ಕನಸುಗಳಂದರೆ ಕರ್ನಾಟಕದ ಮಂಗಳೂರಿನವರ ಕನಸನ್ನು ಸಾಕಾರಗೊಳಿಸೋದು, ಹುಬ್ಳಿಯವರ ಕನಸನ್ನು ಸಾಕಾರ, ಗುಲ್ಬರ್ಗದ ಕನಸನ್ನು ಸಾಕಾರ ಮತ್ತು ಕರ್ನಾಟಕದ ಎಲ್ಲ ಸಮೂಹಗಳ ಕನಸುಗಳನ್ನು ಸಾಕಾರಗೊಳಿಸೋದು. ಕೇವಲ ಒಬ್ಬ IT ಪ್ರೊಫೆಷನಲ್ ಕನಸನ್ನು ಸಾಕಾರಗೊಳಿಸೋದಲ್ಲ, ಸುಳ್ಯದ ಆ ಕಡೆಯ ವ್ಯಕ್ತಿ ಏನಿದೆ ಅವನ ಕನಸನ್ನು ಒಟ್ಟು ಸೇರಿಸಿಕೊಂಡು ಒಂದು ಹೊಸ ಕನಸಿನ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ನೀವು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆ ಆಗಿದ್ದೀರಾ. ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ಏನೆಲ್ಲ ಪ್ಲಾನ್ಸ್ ಇದೆ ಸರ್? ದಕ್ಷಿಣ ಕನ್ನಡ ಒಂದು ಸಾಮರ್ಥ್ಯ ಇರುವಂಥ ಭೂಪ್ರದೇಶ. ನಾನು ಖಂಡಿತವಾಗಿಯೂ ದಕ್ಷಿಣ ಕನ್ನಡವನ್ನು ಒಂದು ಸಾಧ್ಯತೆಗಳ ಸಾಗರ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್. ಸೊ ಆ ಪಾಸಿಬಿಲಿಟೀಸನ್ನು ನನಸು ಮಾಡುವ ದೃಷ್ಟಿಯಿಂದ, ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ನವಯುಗ ನವಪಥ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾನು ಒಂದು 9 ಫೋಕಸ್ ಏರಿಯಾಸ್ಗಳನ್ನು ಇಟ್ಕೊಂಡು ದಕ್ಷಿಣ ಕನ್ನಡದ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಯೋಚನೆ ಇದೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಸಮಾಜ, ಸರ್ಕಾರ ಮತ್ತು ಎಲ್ಲರನ್ನ ಒಟ್ಟು ಜೋಡಿಸಿಕೊಂಡು ದಕ್ಷಿಣ ಕನ್ನಡದ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಆ ದಕ್ಷಿಣ ಕನ್ನಡ ಈ ಕನಸಿನ ಕರ್ನಾಟಕದ ಭಾಗವಾಗಿರಬೇಕು. ಕೆಟ್ಟ ಮನಸ್ಥಿತಿಯವರಿಗೆ ಈ ರೀತಿಯ ಕೆಟ್ಟ ಘಟನೆಗಳಾಗಬೇಕು. ಹಾಗಾಗಿ ಒಳ್ಳೆಯ ಒಂದು ಉತ್ಸವ ಆಗಿರುವಂಥ ಗಣೇಶೋತ್ಸವವನ್ನು ಬಿಡಲಿಲ್ಲ ಈ ಬಾರಿ. ಬಟ್ ನಮ್ಮ ಸಮಸ್ಯೆ ಏನಂದರೆ ಕೆಟ್ಟ ಮನಸ್ಥಿತಿಯವರು ಎಲ್ಲ ಕಡೆ ಇರ್ತಾರೆ. ಸರ್ಕಾರ ಒಳ್ಳೆ ಇರಬೇಕಿತ್ತು. ನಮ್ಮ ದೌರ್ಭಾಗ್ಯ ಏನಂದರೆ ಈ ಸರ್ಕಾರ ಕೆಟ್ಟ ಮನಸ್ಥಿತಿಯವರನ್ನು ಪೋಷಣೆ ಮಾಡೋ ರೀತಿಯ ಒಂದು ಸರ್ಕಾರ ಬಂದುಬಿಟ್ಟಿದೆ. ಆ ಕಾರಣಕ್ಕೆ ಮೊದಲಿಗೆ ಸರ್ಕಾರ ತೊಲಗಬೇಕು. ಕೆಟ್ಟ ಮನಸ್ಥಿತಿಯ ಸರ್ಕಾರ, ಭ್ರಷ್ಟಾಚಾರಿ ಸರ್ಕಾರ ಇದ್ಕೊಂಡು ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳು ರಾಜಾರೋಷವಾಗಿ ಮೆರೆಯೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.